ಈಡಿಗ ಸಮುದಾಯದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಪ್ರಣವಾನಂದ ಮಹಾಸ್ವಾಮಿಗಳು ತಿಳಿಸಿದ್ದಾರೆ. ಶುಕ್ರವಾರ ಬೆಳಗ್ಗೆ 11:30 ಯಾದಗಿರಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿ, ಬ್ರಹ್ಮಶ್ರೀ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ ಕೂಡಲೇ 500 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. ಇನ್ನು ಕುಲಕಸಬು ಕಳೆದುಕೊಂಡ ಕಲ್ಯಾಣ ಕರ್ನಾಟಕ ಭಾಗದ ಸಂತ್ರಸ್ತ ಈಡಿಗರಿಗೆ 5 ಎಕರೆ ಜಮೀನು ಪ್ರತಿ ಕುಟುಂಬಕ್ಕೆ ಮಂಜೂರು ಮಾಡುವುದು, ಸಮಾಜವನ್ನು ಈಗಿರುವ 2A ಯಿಂದ ST ಮೀಸಲಾತಿಗೆ ಸೇರಿಸುವುದು ಸೇರಿದಂತೆ ಹಲವು ಬೇಡಿಕೆಗಳಿಗಾಗಿ ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. 26 ಪಂಗಡಗಳನ್ನು ಹೊಂದಿರುವ ಈ ಒಂದು ಸಮಾಜದ ಬೇಡಿಕೆಗಳಿಗಾಗಿ ಹಲವು ಬಾರಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿದ್ದರೂ ಇದುವರೆಗೂ ಕೂಡ ಬೇಡಿಕೆಗಳನ್ನು ಈಡೇರಿಸಿಲ್ಲ ಎಂದು ಸ್ವಾಮೀಜಿಯವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದಾಗಿ ಇದೇ ಜನವರಿ 6ನೇ ತಾರೀಕಿನಿಂದ ಫೆಬ್ರವರಿ 12ನೇ ತಾರೀಕಿನವರೆಗೂ ಕೂಡ 38 ದಿನಗಳ ಕಾಲ ಪಾದಯಾತ್ರೆಯನ್ನು ನಡೆಸಲಾಗುವುದು ಎಂದು ತಿಳಿಸಿದರು. ಈ ಒಂದು ಸಂದರ್ಭದಲ್ಲಿ ಅನೇಕ ಜನ ಮುಖಂಡರುಗಳು ಕೂಡ ಉಪಸ್ಥಿತರಿದ್ದರು. ಈ ಸಮುದಾಯಕ್ಕೆ ಪರ್ಯಾಯ ವ್ಯವಸ್ಥೆ ಯಾವುದೂ ಕೊಟ್ಟಿಲ್ಲ. ಕಲ್ಯಾಣ ಕರ್ನಾಟಕದ ಈಡಿಗ ಸಮುದಾಯ ಸಂಪೂರ್ಣವಾಗಿ ಬೀದಿಗೆ ಬಂತು. ಮೇಸ್ತ್ರಿಗಳು, ಮುಖ್ಯದಾರಗಳು, ಅದಾದ ಮೇಲೆ ವೆಂಡರ್ಗಳು. ಸೊ ಇದೆಲ್ಲವೂ ಕೂಡ ಬಡತನ ಕೊಡತಾರೆ. ಯಾರೂ ಕೂಡ ಏನು ಮಾಡಲಿಲ್ಲ. ಆ ಕುಲ ಕಸಬು ಸೇವೆಗೆ ಬದಲಾಗಿ ಯಾವ ವ್ಯವಸ್ಥೆ ಮಾಡಿಕೊಡಲಿಲ್ಲ. ಆದ್ರಿಂದ ಆ ಸೇವೆ ಬಂದು ಮಾಡೋದಕ್ಕೆ ಏನು ಕಾರಣ? ನಮಗೆಲ್ಲ ಗೊತ್ತಿರುವ ಹಾಗೆ HG ರಾಮರವರು ಹಾಗೂ ನಮ್ಮ ಈ ಭಾಗದ ದೇವರಾಯ ನಾಯಕ್ ಅವರು ಬಹಳಷ್ಟು ಮಾಲಿಕೆಯ ಉದ್ಯೋಗರವರು, ಸುಭಾಷ್ ಉದ್ಯೋಗರವರು ಯಾರು ಕೂಡ ಈಡಿಗರ ಓದಿನ ಜನಪ್ರತಿನಿಧಿಗಳಾಗಿದ್ದವರಲ್ಲ. ಇವರೆಲ್ಲರೂ ಕೂಡ ಸೇವೆ ಸಹಾಯವನ್ನು ಮಾಡಿ ಆ ಮಾರಾಟವನ್ನು ಬಂದಿರತಕ್ಕಂಥ ಹಣದಿಂದ ರಾಜಕೀಯ ಮಾಡಿ ಒಂದು ರಾಜಕೀಯ ಪ್ರಾತಿನಿಧ್ಯದಲ್ಲಿ ಬಂದವರು ಅವರೆಲ್ಲರೂ ಕೂಡ. ಸೊ ಈ ರಾಜ್ಯದ ರಾಜಕಾರಣಿಗಳು ಈಡಿಗರು ರಾಜಕಾರಣದಲ್ಲಿ ಬರಲು